ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿದಡೆ ಕಾಯದ ಕೈಯಲ್ಲಿ ಕಾರ್ಯವುಂಟೆ ವಾಯಕ್ಕೆ ಬಳಲುವರು ನೋಡ ಎತ್ತನೇರ್ರಿ ಎತ್ತನರಸುವರು ಎತ್ತ ಹೋದರೈ ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಆಧ್ಯಾತ್ಮಿಕ ಲೋಕದ ಅತ್ಯಂತ ಕಟು ಸತ್ಯವೊಂದನ್ನು ಮತ್ತು ಮಾನವನ ಅಜ್ಞಾನವನ್ನು ಬಯಲಿಗೆಳೆಯುವ ಅದ್ಭುತ ಕೃತಿಯಾಗಿದೆ. ಭಕ್ತಿಯ ಹೆಸರಿನಲ್ಲಿ ನಾವು ಮಾಡುವ ಬಾಹ್ಯ ಆಚರಣೆಗಳಿಗಿಂತ ಅಂತರಂಗದ ಅರಿವು ಎಷ್ಟು ಮುಖ್ಯ ಎಂಬುದನ್ನು ಇದು ವಿವರಿಸುತ್ತದೆ. ಇದರ ಆಳವಾದ ಮತ್ತು ವಿವರವಾದ ವಿಶ್ಲೇಷಣೆ ಇಲ್ಲಿದೆ. ಭಾವದಲ್ಲೊಬ್ಬ ದೇವರ ಮಾಡಿ ಅಂದರೆ ಭಾವನೆಯಲ್ಲೊಂದು ದೇವರ ಕಲ್ಪನೆ. ನಾವೆಲ್ಲರೂ ನಮ್ಮ ಕಲ್ಪನೆ ಅಥವಾ ಭಾವನೆಗೆ ತಕ್ಕಂತೆ ಒಂದು ದೇವರನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಒಬ್ಬರಿಗೆ ಶಿವ, ಒಬ್ಬರಿಗೆ ವಿಷ್ಣು, ಮತ್ತೊಬ್ಬರಿಗೆ ಶಕ್ತಿ. ಹೀಗೆ ನಮ್ಮ ಮನಸ್ಸಿನ ಭಾವಕ್ಕೆ ತಕ್ಕಂತೆ ದೈವತ್ವಕ್ಕೆ ರೂಪ ಕೊಡುತ್ತೇವೆ. ಅಲ್ಲಮಪ್ರಭುಗಳು ಇಲ್ಲಿ ಹೇಳುವುದೇನೆಂದರೆ, ಆ ದೇವರು ಕೇವಲ ನಿಮ್ಮ ಭಾವನೆಯ ಸೃಷ್ಟಿ. ಸತ್ಯವಾದ ದೈವವು ಭಾವನೆಗಳಿಗೆ ನಿಲುಕದ ಅನಂತವಾದುದು. ಕೇವಲ ಭಾವನೆಯಲ್ಲಿ ದೇವರಿರುವುದು ನಿಜವಾದ ದರ್ಶನವಲ್ಲ. ಮನದಲ್ಲೊಂದು ಭಕ್ತಿಯ ಮಾಡಿದಡೆ ಅಂದರೆ ಮನಸ್ಸಿನಲ್ಲಿ ಒಂದು ಭಕ್ತಿಯನ್ನು ಸೃಷ್ಟಿಸಿಕೊಂಡರೆ, ದೇವರನ್ನು ಭಾವನೆಯಲ್ಲಿ ಸೃಷ್ಟಿಸಿಕೊಂಡ ಮೇಲೆ ಆ ದೇವರಿಗೆ ಅರ್ಪಿಸಲು ಮನಸ್ಸಿನಲ್ಲಿ ಒಂದು ರೀತಿಯ ಭಕ್ತಿಯನ್ನು ನಾವು ರೂಢಿಸಿಕೊಳ್ಳುತ್ತೇವೆ. ಆದರೆ ಈ ಭಕ್ತಿಯು ಹೆಚ್ಚಾಗಿ ಕಾಲ್ಪನಿಕವಾಗಿರುತ್ತದೆ ಅಥವಾ ಒಂದು ಪದ್ಧತಿಯಾಗಿರುತ್ತದೆ. ಅಂತರಂಗದ ಅರಿವಿಲ್ಲದೆ ಕೇವಲ ಮನಸ್ಸಿನ ಮಟ್ಟದಲ್ಲಿ ಮಾಡುವ ಭಕ್ತಿಯು ಅಶಾಶ್ವತವಾದುದು. ಕಾಯದ ಕೈಯಲ್ಲಿ ಕಾರ್ಯವುಂಟೆ ಅಂದರೆ ಶರೀರದಿಂದ ಮಾಡುವ ಕ್ರಿಯೆಗಳಿಗೆ ಅರ್ಥವಿದೆಯೇ? ಭಾವನೆ ಮತ್ತು ಮನಸ್ಸಿನ ಸ್ತರದಲ್ಲಿ ದೇವರು ಭಕ್ತಿಯೆಂದು ಇರುವಾಗ ಶರೀರದಿಂದ ಮಾಡುವ ಬಾಹ್ಯ ಪೂಜೆಗಳು, ಹರಕೆಗಳು, ತೀರ್ಥಯಾತ್ರೆಗಳು ಅಥವಾ ವಿಧಿವಿಧಾನಗಳಿಂದ ಯಾವ ಪ್ರಯೋಜನವಿದೆ? ಅಂತರಂಗದಲ್ಲಿ ಜ್ಞಾನದ ಜ್ಯೋತಿ ಬೆಳಗದಿದ್ದಾಗ ಈ ದೇಹವು ಮಾಡುವ ಕಾಯಕಗಳು ಕೇವಲ ಯಾಂತ್ರಿಕವಾಗುತ್ತವೆ. ಅಂತರಂಗ ಶುದ್ಧವಿಲ್ಲದವನಿಗೆ ಬಹಿರಂಗದ ಆಚರಣೆಗಳು ವ್ಯರ್ಥ ಎಂಬುದು ಇಲ್ಲಿನ ಸಾರ. ವಾಯಕ್ಕೆ ಬಳಲುವರು ನೋಡ ಅಂದರೆ ಸುಮ್ಮನೆ ವ್ಯರ್ಥವಾಗಿ ಶ್ರಮಪಡುತ್ತಿದ್ದಾರೆ. ಜನರು ಸತ್ಯವನ್ನು ಅರಿಯದೆ ಕೇವಲ ಬಾಹ್ಯ ಕ್ರಿಯೆಗಳಲ್ಲಿ ತೊಡಗಿ ತಮ್ಮ ಶರೀರವನ್ನು ದಂಡಿಸಿಕೊಳ್ಳುತ್ತಿದ್ದಾರೆ. ಉಪವಾಸ, ಕಠಿಣ ವ್ರತಗಳು ಮತ್ತು ವಿಧಿಗಳ ಹೆಸರಿನಲ್ಲಿ ಜನರು ಸುಮ್ಮನೆ ಬಳಲುತ್ತಿದ್ದಾರೆ ಹೊರತು ಅವರಿಗೆ ಆತ್ಮದರ್ಶನವಾಗುತ್ತಿಲ್ಲ. ಎತ್ತನೇರಿ ಎತ್ತನರಸುವರು ಅಂದರೆ ಎತ್ತಿನ ಮೇಲೆ ಕುಳಿತು ಎತ್ತನ್ನೇ ಹುಡುಕುವಂತೆ. ಇದು ಈ ವಚನದ ಅತ್ಯಂತ ಪ್ರಸಿದ್ಧವಾದ ಮತ್ತು ಮಾರ್ಮಿಕವಾದ ರೂಪಕ. ಒಬ್ಬ ವ್ಯಕ್ತಿ ಎತ್ತಿನ ಮೇಲೆ ಕುಳಿತುಕೊಂಡಿದ್ದಾನೆ, ಆದರೆ ತಾನು ಕುಳಿತಿರುವ ಎತ್ತು ಕಾಣದೆ ನನ್ನ ಎತ್ತು ಎಲ್ಲಿದೆ ಎಂದು ಇಡೀ ಊರು ಹುಡುಕುತ್ತಿದ್ದಾನಂತೆ. ಇಲ್ಲಿ ಎತ್ತು ಎಂದರೆ ನಮ್ಮ ಒಳಗೆ ಇರುವ ಪರಶಿವ ಅಥವಾ ಆತ್ಮಲಿಂಗ. ನಾವು ದೇವರ ಮೇಲೆಯೇ ಅಂದರೆ ಅವನ ಅಸ್ತಿತ್ವದಲ್ಲೇ ಇದ್ದೇವೆ. ನಮ್ಮ ಒಳಗೆ ದೇವನಿದ್ದಾನೆ. ಆದರೆ ಅದನ್ನು ತಿಳಿಯದೆ ನಾವು ಹೊರಗಿನ ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡುಕುತ್ತಾ ಅಲಿಯುತ್ತಿದ್ದೇವೆ. ಇದು ಮನುಷ್ಯನ ಅಜ್ಞಾನದ ಪರಮಾವಧಿ. ಎತ್ತ ಹೋದರೈ ಗುಹೇಶ್ವರ ಅಂದರೆ ಅವರು ಎಲ್ಲಿಗೆ ಹೋದಾರು ಗುಹೇಶ್ವರ? ಕೊನೆಯಲ್ಲಿ ಅಲ್ಲಮರು ತನ್ನ ಆರಾಧ್ಯ ದೈವ ಗುಹೇಶ್ವರನನ್ನು ಕೇಳುತ್ತಾರೆ. ತನ್ನ ಒಳಗಿರುವ ಸತ್ಯವನ್ನು ಕಾಣದೆ ಹೊರಗೆ ಹುಡುಕುವ ಈ ಜನರಿಗೆ ಮುಕ್ತಿ ಎಲ್ಲಿಂದ ಸಿಗಬೇಕು? ಇವರು ದಾರಿ ತಪ್ಪಿದವರು. ವಚನದ ಒಟ್ಟು ಸಾರಾಂಶ ಮತ್ತು ಸಂದೇಶ: ಅಂತರಂಗದ ಅರಿವು ಮುಖ್ಯ. ದೇವರು ಹೊರಗಿಲ್ಲ. ನಮ್ಮ ಭಾವನೆಗಳ ಆಚೆಗಿರುವ ಅರಿವೇ ದೇವರು. ಅಂಧಶ್ರದ್ಧೆಯ ಖಂಡನೆ: ತಿಳುವಳಿಕೆಯಿಲ್ಲದೆ ಮಾಡುವ ಕಾಯಕ ಅಥವಾ ಭಕ್ತಿ ಕೇವಲ ವಾಯಕ್ಕೆ ಬಳಲಿಕೆ, ವ್ಯರ್ಥಾಶ್ರಮ. ಅಧ್ಯಾತ್ಮದ ಸಹಜ ಸ್ಥಿತಿ: ನಾವು ಯಾವುದನ್ನು ಹುಡುಕುತ್ತಿದ್ದೇವೆಯೋ ಅದು ನಮ್ಮಲ್ಲೇ ಇದೆ ಎಂದು ತಿಳಿಯುವುದೇ ನಿಜವಾದ ಜ್ಞಾನ. ಅಲ್ಲಮಪ್ರಭುಗಳು ಈ ವಚನದ ಮೂಲಕ ತನ್ನ ತಾ ಅರಿವವನೇ ಜ್ಞಾನಿ ಎಂಬ ಅದ್ವೈತ ಸಿದ್ಧಾಂತದ ಸಾರವನ್ನು ಅತ್ಯಂತ ಸರಳವಾಗಿ ಆದರೆ ತೀಕ್ಷ್ಣವಾಗಿ ಹೇಳಿದ್ದಾರೆ.